ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಡಿಯೂರು ಸಿದ್ಧಲಿಂಗೇಶ್ವರರು ತನ್ನ ಭಕ್ತನಿಗೆ ಕೊಟ್ಟ ಮಾತಿಗೋಸ್ಕರ 12 ವರ್ಷ ತಪಸ್ ಮಾಡಿದ್ರಂತೆ. ಅಂತಹ ಮಹಾಶರಣರಮ್ಮ ಅವರು ಇಂತಹ ಅದೆಷ್ಟೋ ಇತಿಹಾಸ ಈ ದೇವಸ್ಥಾನಕ್ಕಿದೆ ಗೊತ್ತಾ. ತಪಸ್ ಮಾಡುವಾಗ ಅವ್ರು ಸುತ್ತ ಹುತ್ತ ಬೆಳೆದ್ರು ಆ ಹುತ್ತನ ಹೊಡೆದಾಕಿದ್ರೆ ಅಲ್ಲಿರೋ ಜೀವಿಗಳಿಗೆ ತೊಂದರೆ ಆಗತ್ತೆ ಅಂತ ಆ ಜೀವಿಗಳೆಲ್ಲ ಹುತ್ತನ ತೊರೆದು ಹೋಗೋವರೆಗೂ ತಪಸ್ ಮಾಡಿದ್ರಂತೆ ಅಂತ ಮಹಾಪುರುಷರವರು. ಹೌದು ಪುಟ್ಟ, ಎಂಥ ಮಹಾಪುರುಷರು ನೋಡು. ಅವ್ರು ಕಷ್ಟಪಟ್ಟರು ತಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಂತ ಎಷ್ಟು ವರ್ಷ ಆ ಹುತ್ತದಲ್ಲೇ ಇದ್ರು. ಹೌದು, ಇದೆಲ್ಲ ನಿನ್ಗೆ ಹೇಗೆ ಗೊತ್ತಾಯ್ತು? ಅದೇನು ದೊಡ್ಡ ರಾಕೆಟ್ ಸೈನ್ಸ? ಅದೆಂಥದ ಬ್ಯೂಗಲ್ ಅಂತಿದೆಯಲ್ಲ, ಅದನ್ನ ಮಾಡಿದ್ರೆ ಸಾಕು ನಿನ್ನ ಮೊಬೈಲಲ್ಲೂ ಬರುತ್ತೆ. ಅಯ್ಯೋ ತಾತ, ಅದು ಬ್ಯೂಗಲ್ ಅಲ್ಲ, ಗೂಗಲ್. ಎಂಥದ್ದು ಒಂದು ಸುಡುಗಾಡು. ಇಲ್ಲ ಬಿಗ್ರೆ, ನನ್ನ ಮಗಳು ಎಲ್ಲ ಓದಿ ತಿಳ್ಕೊಂಡಿದ್ದಾಳೆ. ಇತಿಹಾಸ ಪುರಾಣ ಅಂದರೆ ಭಾಳ ಇಷ್ಟ ಅವಳಿಗೆ. ಹಾಂ, ಬನ್ನಿ ಬನ್ನಿ ಬನ್ನಿ, ಪೂಜೆಗೆ ಲೇಟ್ ಆಗುತ್ತೆ. ಬಾರೋ ದಂಡಪಿಂಡ. ದೇವ್ರೆ, ನನ್ನ ಬದುಕಲ್ಲಿ ಏನೇನೋ ಆಯಿತು, ಆದರೆ ಯಾವುದಕ್ಕೂ ನಾನು ನಿನ್ನ ಹಳ್ದಿಲ್ಲ. ನನ್ನ ಕೈಯಾರೆ ಆಕ್ಸಿಡೆಂಟ್ ಆಗಿ ನನ್ನ ಹೆಂಡತಿ ನನ್ನ ಬಿಟ್ಟು ಹೋದಾಗಲಿ, ನನ್ನ ತಮ್ಮ ಪ್ರಜ್ಞೆ ಇಲ್ಲದೆ ಇಷ್ಟು ವರ್ಷ ಮಲಗೋ ಹಾಗಾದಾಗಲಿ, ನನ್ನ ಮಗ ನನ್ನ ದ್ವೇಷ ಮಾಡುವಾಗಲಿ, ಯಾಕೆ ಹೀಗೆ ಮಾಡಿದೆ ಅಂತ ನಾನು ನಿನ್ನನ್ನು ಕೇಳಿಲ್ಲ. ತಪ್ಪಿನ ಹೊಣೆನ ನನ್ನ ಮೇಲೆ ಹಾಕ್ಕೊಂಡು ದಿನಾಲೂ ಅಪರಾಧಿ ಭಾವದಲ್ಲೇ ಬದುಕ್ತಾ ಇದ್ದೀನಿ. ನನಗೆ ಗೊತ್ತಿತ್ತೋ ಗೊತ್ತಿಲ್ಲದೇನೋ ತಪ್ಪು ಮಾಡಿರ್ಬೋದು, ಆದರೆ ಪೂರ್ಣಿ ಅವಳೇನು ಮಾಡಿದಾಳೆ ಅಂತ ಅವಳಿಗೆ ಈ ಶಿಕ್ಷೆ? ಸ್ವಂತ ಅಪ್ಪ ಅಮ್ಮನ ಮುಖನೇ ನೋಡ್ದಿರೋ ಅವಳು ನನ್ನಲ್ಲಿ ಎಲ್ಲನೂ ಕಾಣ್ತಿದ್ದಾಳೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಅವಿನ ಮದುವೆ ಆದ್ಲು. ಅವಿ ಆಸೆ ಈಡೇರಿಸೋಕೆ ಅಂತ ತಾಯಿನೂ ಆಗ್ತಿದ್ದಾಳೆ. ಆದರೆ ಈಗ ಅವಳ ಜೀವನನೇ ಅಪಾಯದಲ್ಲಿದೆ ಅಂದರೆ ನಾನು ಹೇಗೆ ಸಹಿಸಲಿ ದೇವ್ರೆ? ದೇವ್ರೆ, ಯಾರಿಗೂ ಕೇಡು ಬಯಸದೇ ಇರೋ ಜೀವ ಅದು, ಅದಕ್ಕೆ ಕೇಡು ಮಾಡಬೇಡ ದೇವ್ರೆ. ಮಾಧವ್, ಪ್ಲೀಸ್ ಕಾಮ್ ಡೌನ್. ನಿಮ್ಮ ಫ್ಯಾಮಿಲಿ ನನಗೆ ತುಂಬ ವರ್ಷದಿಂದ ಗೊತ್ತು. ಐ ನೋ ಹೌ ಮಚ್ ದಿಸ್ ಪ್ರೆಗ್ನೆನ್ಸಿ ಮ್ಯಾಟರ್ಸ್ ಟು ಯು. ನೀವು ಇಷ್ಟೊಂದು ನೋವಲ್ಲಿರೋದನ್ನು ನೋಡಿದ್ರೆ ನನಗೆ ಈ ವಿಷಯನ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಫ್ಯಾಮಿಲಿಯಿಂದ ಬೇರೆ ಯಾರೂ ಬಂದಿಲ್ಲ, ಆದ್ದರಿಂದ ವಿಷಯನ ನಾನು ನಿಮಗೆ ತಿಳಿಸ್ತೀನಿ. ಆದಷ್ಟು ಬೇಗ ಅವ್ರ ಹಸ್ಬೆಂಡ್ಗೆ ಈ ವಿಷಯನ ಕನ್ವೆ ಮಾಡಿ. ಪೂರ್ಣಿಮಾ ಅವ್ರ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ. ಅವ್ರ ಗರ್ಭಚೀಲದಲ್ಲಿ ಮಗುವಿಗೆ ಸಾಕಾಗುವಷ್ಟು ನೀರಿಲ್ಲ. ತಾಯಿ ಮಗು ಇಬ್ಬರು ಜೀವನೂ ಅಪಾಯದಲ್ಲಿದೆ. ಏನು ಹೇಳ್ತಿದ್ದೀರಾ ಡಾಕ್ಟರ್? ಇನ್ನು 3 ತಿಂಗಳಲ್ಲಿ ಮಗುವಿನ ಪರಿಸ್ಥಿತಿ ಏನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಷ್ಟಾದರೂ ನಿಮಗೆ ನಿಮ್ಮ ಮಗನಿಗೆ ಮಗುನೇ ಇಂಪಾರ್ಟೆಂಟ್ ಅಂತ ಆದರೆ ಪೂರ್ಣಿಮಾ ಅವರು ಬದುಕೋ ಸಾಧ್ಯತೆನೇ ಇಲ್ಲ.
ತಾಯಿ ಜೀವನ ಉಳಿಸೋಕ್ಕೋಸ್ಕರ ಈ ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡಬೇಕು. ಪೇಷಂಟ್ ಫ್ಯಾಮಿಲಿ ಕಡೆಯಿಂದ ಕನ್ಸೆಂಟ್ ಬೇಕು. ಪೂರ್ಣಿಮಾ ಅವ್ರ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಅಂದರೆ ಕಾಯೋಷ್ಟು ಸಮಯ ಖಂಡಿತ ನಮಗಿಲ್ಲ. ಯಾರ ಜೀವ ಉಳಿಸ್ಬೇಕು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಫಾರ್ಮ್ಗೆ ಸೈನ್ ಮಾಡಿಕೊಟ್ರೆ ನಾವು ಸರ್ಜರಿ ಮಾಡ್ಬೋದು. ಪ್ಲೀಸ್ ಥಿಂಕ್, ಟೇಕ್ ಯುವರ್ ಟೈಮ್. ಹೋಪ್ ಯು ವಿಲ್ ನಾಟ್ ಟೇಕ್ ಟೂ ಲಾಂಗ್. ಯಾಕೆ ಸಮರ್ ಬೇಜಾರಲ್ಲಿದ್ಯಾ? ಹೊರಗಡೆ ಬಂದಿದ್ದೀವಿ, ಖುಷಿಯಾಗಿರತ್ತಾನೆ. ಏನು ಖುಷಿಯಾಗಿರೋದು? ದಾರಿ ಉದ್ದಕ್ಕೂ ತಾತ ಹೇಗಾಡಿದ್ರು ನೋಡ್ದಲ್ಲ, ಇಲ್ಲಿ ಬಂದು ಹಾಗೆ ಆಡ್ತಿದ್ದಾರೆ. ತಾತ ಇರೋದು ಹಾಗೆ ತಾನೆ, ಬಿಡು ಸಮರ್. ಇಂಥ ಜಾಗಕ್ಕೆಲ್ಲ ನಾವೇ ಬರೋದಲ್ಲ, ಆ ದೇವ್ರೇ ಕರ್ಸ್ಕೊಳ್ತಾನೆ ಅಂತ ಅಮ್ಮ ಹೇಳಿದ್ರು ತಾನೆ. ಮುಂದೆ ಏನೋ ಒಳ್ಳೇದಾಗತ್ತೆ ಅಂತ ಬರ್ದಿದೆ, ಅದಕ್ಕೆ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ ಅಂದ್ಕೊ. ಸರಿ, ಈಗ ನಾನೊಂದು ಜೋಕ್ ಹೇಳಲಾ? ಏನು ಜೋಕ್ ಹೇಳೋಕ್ ಮುಂಚೆನೆ ನಗ್ತಾ ಇದೆಯಾ? ಏನಿಲ್ಲ ಬಾಸು, ನೀನು 3 ವರ್ಷದ ಹಿಂದೆ ಹೇಳಿ ಜೋಕ್ ನೆನಪಾಯ್ತು ನನಗೆ. ಅವಾಗಿನ್ನೂ ನಮ್ಮ ಮದುವೆ ಆಗಿರಲಿಲ್ಲ, ಬಕೆಟ್ ಹಿಡಿಬೇಕಾಗಿತ್ತು, ಕಷ್ಟಪಟ್ಟು ನಗ್ತಾ ಇದ್ದೆ. ಈಗಲೂ ಹಾಗೆ ನಗು ಅಂದರೆ ಕಷ್ಟ ಆಗತ್ತಲ್ವ? ಬೇಡ ನೋಡು, ಜಾಸ್ತಿ ಆಯ್ತು ನೋಡ್ಕೊಂಡು ಹೋಗಕ್ಕಾಗಲ್ವಾ? ನಾವೇನು ಕಣ್ಣು ಮುಚ್ಕೊಂಡು ಹೋಗ್ತಿದ್ದೆ, ನಾವು ಸೈಡಲ್ಲಿ ಇರ್ಬೇಕು ತಾನೆ ನೀವು. ಸಮರ್, ಇಲ್ಲೆಲ್ಲ ಗಲಾಟೆ ಬೇಡ, ಬಾ.
ಸಮರ್, ಇವತ್ ನೀನಾ ಫೈಟ್ ಮಾಡಿದ್ದು? ಯಾರಾದ್ರೂ ಜೋರಾಗಿ ಗದ್ರಿದ್ರೆ ಸುಮ್ಮನಾಗ್ ಬಿಡ್ತಿದ್ದೆ. ಇವತ್ತೆಲ್ಲಿಂದ ಬಂತು ಎನರ್ಜಿ? ನಾವು ಹುಡುಗರಾಗೇನೆ ಎಷ್ಟೇ ಸೈಲೆಂಟ್ ಆಗಿದ್ರು ಅಮ್ಮನ ತಂಟೆಗೆ ಹೆಂಡತಿ ತಂಟೆಗೆ ಯಾರೇ ಬಂದ್ರು ರಾಂಗ್ ಆಗತ್ತೆ. ಎಷ್ಟು ವರ್ಷ ಜನಗಳು ನೋಡಿದೆ ಅವ್ರನ್ನ. ಅದು ಸರಿ, ಹಿಟ್ಲರ್ ಇಲ್ಲಿ ಬಂದ್ರಲ್ಲ ಗನ್ ಹಿಡ್ಕೊಂಡು. ಏನ್ ತಾತ? ಅಲ್ಲ, ಇಲ್ಲೆಲ್ಲೋ WWF ಲೈವ್ ಮ್ಯಾಚ್ ನಡೀತಾ ಇದ್ದಾಗಿತ್ತು. ಏನಿಲ್ಲ ಮಾವ, ಎಲ್ಲ ಸರಿ ಹೋಯ್ತು. ಒಂದ್ ಸಣ್ಣ ಗಲಾಟೆ ಅಷ್ಟೇ ತಾತ. ಅಲ್ಲ, ಆ ಗಲಾಟೆ ನಡೆದಾಗ ಒಂದು ವಿಷಲ್ ಹಾಕಿದ್ರೆ ಸಾಕಾಗಿತ್ತು. ದತ್ತ ಓಡ್ ಬಂದು ಎಲ್ಲ ಸಾಲ್ವ್ ಮಾಡಿಬಿಡ್ತಿದ್ದ. ಏನಿಲ್ಲ, ಗಲಾಟೆ ಶುರು ಆಗ್ತಿದ್ದಂಗೆ ಕಾಲಿಗೆ ಬುದ್ಧಿ ಹೇಳಿರ್ತಿದ್ರಿ ಅಲ್ವಾ? ಅಯ್ಯೋ ಬೀಗ್ರೆ, ನಾನು ಓಡ್ತಿರ್ಲಿಲ್ಲ, ಅವ್ರನ್ನ ಓಡಿಸ್ತಾ ಇದ್ದೆ. ಮಾತುಕತೆ ಸಾಕು, ಗೆಸ್ಟ್ ಹೌಸ್ಗೆ ಹೋಗೋಣ. ಕತ್ಲಾಗ್ಬಿಡುತ್ತೆ ಇವಾಗ. ಒಂದ್ ನಿಮಿಷ, ಎಲ್ರೂ ಸೇರಿ ಒಂದ್ ಸೆಲ್ಫಿ ತಗೊಳ್ಳೋಣ. ಅಯ್ಯೋ, ಈ ಸೋಗ್ಲಾಡಿದ್ದು ಏನಾದ್ರು ಒಂದಿದ್ದೇ ಇರುತ್ತೆ. ಬೇಗ ನಗೋ ದಂಡ್ಪಿಂಡ. ಆಯ್ತಮ್ಮ, ಸರಿ ಬನ್ನಿ ಬನ್ನಿ ಬೀಗ್ರೆ. ನೀವು ನಡೆಯೋದು ತುಂಬ ನಿಧಾನ, ಬನ್ನಿ. ಹಲೋ. ಹಲೋ, ಯಾರು? ನಾನು ತುಳಸಿ. ಕ್ಷಮಿಸಿ, ನನ್ನ ಮಗನಿಗೆ ಫೋನ್ ಮಾಡಕ್ಕೆ ಹೋಗಿ ನಿಮಗೆ ಮಾಡಿಬಿಟ್ಟೆ ಅನ್ಸುತ್ತೆ. ಆಗಲೇ ನಿಮ್ಮ ನಂಬರಿಂದ ಫೋನ್ ಬಂದಿತ್ತು ಅನ್ಸುತ್ತೆ. ಹೌದು ಮಾಧವ ಅವರೇ, ನಾನೇ ಫೋನ್ ಮಾಡಿದ್ದೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಕ್ಷಮಿಸಿ ತುಳಸಿ ಅವರೇ, ನಾನೀಗ ಮಾತಾಡೋ ಪರಿಸ್ಥಿತಿಲಿಲ್ಲ. ಇನ್ನೊಂದಿನ ಫೋನ್ ಮಾಡ್ತೀನಿ. ಹಾಂ ಹಾಂ, ಪರವಾಗಿಲ್ಲ, ಇನ್ನೊಂದಿನ ಮಾತಾಡೋಣ. ಹಲೋ ಮಾಧವ ಅವರೇ, ಒಂದು ನಿಮಿಷ. ಯಾರಾದರೂ ನೋವಲ್ಲಿದ್ದಾಗ ಸುಮ್ಮನಿರೋದ್ರ ಬದಲು ಅವ್ರಿಗೆ ಸ್ಪಂದಿಸೋದಕ್ಕೆ ಪ್ರಯತ್ನ ಪಡಬೇಕು ಅಂತ ನೀವೇ ನಿಮ್ಮ ಪ್ರೋಗ್ರಾಮಲ್ಲಿ ಹೇಳ್ತಾ ಇರ್ತೀರಾ. ಈಗ ನೀವೇ ನೋವಲ್ಲಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಕಾರಣ ನಾನು ಕೇಳಲ್ಲ, ಅದು ನಿಮ್ಮ ವೈಯಕ್ತಿಕ ವಿಚಾರ. ಆದರೆ ಒಂದು ಮಾತು ಹೇಳ, ದುಃಖನ ನೋವನ್ನ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲದೆ ಇದ್ದವ್ರಿಗೆ ದೇವರು ನೋವೇ ಕೊಡೋದಿಲ್ಲ. ಯಾರು ಎಲ್ಲಾನು ಎದುರಿಸ್ತಾರೆ ಅನ್ನೋ ನಂಬಿಕೆ ಆ ದೇವ್ರಿಗಿರುತ್ತೋ ಅಂಥವ್ರಿಗೆ ಕಷ್ಟ ಕೊಡ್ತಾನೆ. ದೇವರೇ ನಮ್ಮನ್ನ ನಂಬ್ತಾನೆ ಅನ್ನೋ ಹೆಮ್ಮೆಯಿಂದ ಆ ನೋವನ್ನು ಎದುರಿಸಿದ್ರೆ ಯಾವುದು ನೋವು ಅಂತ ಅನ್ಸೋದೇ ಇಲ್ಲ. ಈಗಾಗಲೇ ನಿಮಗೆ ಬಂದಿರೋ ಕಷ್ಟನ ಒಂದ್ಸತಿ ನೆನಪಿಸ್ಕೊಳ್ಳಿ. ಅದು ಯಾವಾಗ ಬಂತು, ಅದರಿಂದ ನೀವು ಹೇಗೆ ಹೊರಗೆ ಬಂದ್ರಿ ಅಂತ ನಿಮಗೆ ಆಶ್ಚರ್ಯ ಆಗತ್ತಲ್ವಾ? ಮುಂದೊಂದು ದಿನ ಈ ಕಷ್ಟನೂ ಹಾಗೆ ಆಗತ್ತೆ. ಹೇಗೆ ಆಚೆ ಬಂದ್ರಿ ಅಂತ ನೀವು ಯೋಚನೆ ಮಾಡೋಕೆ ಮುಂಚೆನೇ ಈ ಕಷ್ಟ ನಿಮ್ಮನ್ನು ಬಿಟ್ಟು ಹೋಗಿರುತ್ತೆ. ಸತ್ಯ ತುಳಸಿಯವರೇ, ಆದರೆ ಆ ನೋವಿನ ನಡುವೆ ಕೆಲವು ಮಹತ್ವದ ನಿರ್ಧಾರ ತಗೊಳ್ಬೇಕಾಗಿ ಬರ್ತಾ ಇದೆಯಲ್ಲ, ಅದೇ ಕಷ್ಟ ಆಗ್ತಾ ಇರೋದು. ನನಗೂ ಒಂದಿನ ಈ ರೀತಿ ಪರಿಸ್ಥಿತಿ ಬಂದಾಗ ನೀವು ಹೇಳ್ಕೊಟ್ಟಿದ್ದ ಉಪಾಯನೇ ನಾನು ಮಾಡಿದ್ದೆ. ದೇವ್ರ ಮುಂದೆ ಚೀಟಿ ಹಾಕಿ ಅದರಲ್ಲಿ ಒಂದು ಚೀಟಿನ ಆರಿಸ್ಕೊಂಡಿದ್ದೆ. ಅದಕ್ಕೆಲ್ಲ ಸಮಯ ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ಗೊತ್ತಾ? ನನ್ನ ಹೃದಯದ ಮೇಲೆ ಕೈ ಇಟ್ಕೊಂಡು ಆ ದೇವ್ರನ್ನ ನೆನೆಸ್ಕೋತೀನಿ. ಆ ಕ್ಷಣದಲ್ಲಿ ನನ್ನ ಮನಸ್ಸಿಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ಮಾಡ್ತೀನಿ. ದೇವರೇ ನನಗೆ ದಾರಿ ತೋರಿಸ್ತಾ ಅನ್ನೋ ನಂಬಿಕೆ ಇರುತ್ತೆ. ಆವಾಗ ನಿಮಗೆ ತೊಂದರೆ ಕೊಟ್ಟನೋ ಏನೋ, ಆದರೆ ನೀವೇ ಎಷ್ಟೋ ಸಲ ನನ್ನ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದೀರ. ಅಂಥದ್ರಲ್ಲಿ ನೀವು ತೊಂದರೆಯಲ್ಲಿದ್ದೀರಾ ಅನ್ನುವಾಗ ಸ್ಪಂದಿಸದೇ ಇರೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ನಿಮ್ಮ ಸಮಯ ವ್ಯರ್ಥ ಮಾಡಿದರೆ ದಯವಿಟ್ಟು ನನಗೆ ಕ್ಷಮಿಸಿ. ಫೋನ್ ಇಡ್ತೀನಿ ಮಾಧವ ಅವರೇ.
ಡ್ರೈವರ್, ಮಾಮ್ ಇಲ್ಲೇನಕ್ಕೆ ಬರಕ್ಕೆ ಹೇಳ್ದೆ? ನಿನಗೊಂದು ಒಳ್ಳೆ ಮೂವಿ ತೋರಿಸೋಣ ಅಂತ. ವಾಟ್? ಫ್ರೆಂಡ್ಸ್ ಜೊತೆ ಮಾಲಲ್ಲಿದ್ದೆ, ನೀನು ಅರ್ಜೆಂಟ್ ಅಂತ ಅಂದೆ ಅಂತ ಓಡೋಡ್ ಬಂದಿದ್ದೀನಿ. ಈಗ ನೋಡಿದ್ರೆ ಮೂವಿ ಅಂತಿದ್ಯಾ? ವಾಟ್ ಇಸ್ ರಾಂಗ್ ವಿತ್ ಯು? ಯಾವ ಮೂವಿ? ಇವತ್ತು ಬೆಳಿಗ್ಗೆಯಿಂದ ನೀನು ನನ್ನನ್ನು ಏನು ಪ್ರಶ್ನೆ ಕೇಳಿದೆ ನೆನಪು ಮಾಡ್ಕೊ. ಮಾಮ್, ಎವ್ರಿಬಡಿ ಈಸ್ ಹ್ಯಾಪಿ. ಇರಿಟೇಟ್ ಆಗ್ತಿಲ್ವಾ ನಿಂಗೆ? ಐ ಯು ಸ್ಟಿಲ್ ಹ್ಯಾಪಿ? ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳಲ್ಲ. ಸ್ವಲ್ಪ ವೆಯ್ಟ್ ಮಾಡಿದರೆ ಟೈಮೇ ಉತ್ತರ ಹೇಳುತ್ತೆ. ಸೊ ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಟೈಮ್ ಬರುತ್ತೆ ಅಂದಿದ್ನಲ್ಲ, ಆ ಟೈಮ್ ಈಗ ಬಂದಿದೆ. ಮಾಮ್, ವಾಟ್ ಡು ಯು ಮೀನ್? ನಿನ್ನ ಮಾಮ್ ಏನೇನು ಯೋಚನೆ ಮಾಡ್ತಾಳೆ, ಎಷ್ಟೆಲ್ಲ ರಿಸ್ಕ್ ತಗೋತಾಳೆ, ಅಂದ್ಕೊಂಡಿದ್ದೆಲ್ಲ ಹೇಗೆ ಸಾಧಿಸ್ತಾಳೆ ಅನ್ನೋದು ನಿನಗೂ ಅರ್ಥ ಆಗಬೇಕಲ್ಲಮ್ಮ. ನನ್ನ ಸ್ಥಿತಿಯಲ್ಲಿ ನೀನು ಇದ್ದರೆ ಇದನ್ನೆಲ್ಲ ಹೇಗೆ ಫೇಸ್ ಮಾಡಬೇಕು ಅಂತ ನಿನಗೂ ಗೊತ್ತಾಗಬೇಕಲ್ವಾ. ಅದಕ್ಕೊಂದು ಒಳ್ಳೆ ಮೂವಿ ಕ್ಲೈಮ್ಯಾಕ್ಸ್ಗೆ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಾಮ್ ಪ್ಲೀಸ್, ಅರ್ಥ ಆಗೋ ಥರ ಹೇಳು. ಹೇಳೋದಕ್ಕಿಂತ ಲೈವ್ ನೋಡ್ಬೋದಂತೆ. ನಡಿ ಡ್ರೈವರ್. ಮಾಧವ್ ಅವರೇ, ಇಂಥ ಡಿಸಿಷನ್ ತಗೊಳ್ಳೋದು ಎಷ್ಟು ಕಷ್ಟ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಫ್ಯಾಮಿಲಿಯವರು ಯಾರೂ ಇಲ್ಲದೇ ಇದ್ದಾಗ ಇಂಥ ಡಿಸಿಷನ್ ತಗೊಳ್ಳೋದು ತುಂಬ ಕಷ್ಟ. ಆದರೆ ಒಂದು ಮಾತಂತೂ ನಿಜ, ಯು ಹ್ಯಾವ್ ಟೇಕನ್ ದಿ ರೈಟ್ ಡಿಸಿಷನ್. ಮಗುವನ್ನು ಕಳ್ಕೊಳ್ಳೋದು ತಾಯಿಗಾಗಲಿ ಅವ್ರ ಫ್ಯಾಮಿಲಿಗಾಗಲಿ ಸಣ್ಣ ವಿಷಯ ಏನಲ್ಲ. ಆದರೆ ಪೂರ್ಣಿಮಾಗೆ ಮತ್ತೆ ತಾಯಿ ಆಗೋ ಅವಕಾಶ ಇದ್ದೇ ಇದೆ. ಅವಳೇ ಇಲ್ಲ ಅಂದರೆ ಅದು ಸಾಧ್ಯ ಇಲ್ಲ ಅಲ್ವಾ? ಡೋಂಟ್ ವರಿ, ಪೂರ್ಣಿಮಾಗೆ ಯಾವುದೇ ಅಪಾಯ ಆಗದೆ ಇರೋ ಹಾಗೆ ನಾವು ನೋಡ್ಕೋತೀವಿ. ನೋಸ್, ಸರ್ಜರಿಗೆ ರೆಡಿ ಮಾಡಿ. ಇನ್ನೂ ಹುಟ್ಟದೇ ಇರೋ ಮಗುನ ಅದು ಭೂಮಿಗೆ ಬರೋಕ್ಕೆ ಮುಂಚೆನೇ ಚಿವುಟು ತಪ್ಪು ಅಂತ ನನಗೆ ಗೊತ್ತು ಪೂರ್ಣಿ. ಆದರೆ ಕಣ್ಮುಂದೆ ಇರೋ ಅಮ್ಮ, ಹುಟ್ಟದೇ ಇರುವ ಮಗು, ಇವರಿಬ್ಬರ ಮಧ್ಯೆ ಒಬ್ಬರನ್ನ ಆರಿಸ್ಕೋಬೇಕು ಅಂದಾಗ ಏನು ಮಾಡಲಿ ಹೇಳು? ನೀನು ನನ್ನ ಮಗಳಾಗ್ಬಿಟ್ಟಿದೀಯ. ನಿನ್ನ ಹೇಗೆ ಕಳ್ಕೊಳ್ಳಿ ಪೂರ್ಣಿ? ತುಳಸಿಯವ್ರು ಹೇಳಿದಾಗೆ ನನ್ನ ಮನಸ್ಸಿನ ಮಾತನ್ನು ಕೇಳಿದ್ದೀನಿ. ಆ ದೇವರೇ ಈ ದಾರಿ ತೋರಿಸಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪನ ಸ್ಥಾನದಲ್ಲಿ ನಿಂತು ಮಗಳನ್ನು ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ. ಹಾಗಂತ ಒಬ್ಬ ತಾಯಿಯಿಂದ ಮಗುನ ಕಿತ್ಕೊಳ್ಳೋ ಹಕ್ಕು ನನಗಿರಲಿಲ್ಲ. ಅದು ಸತ್ಯ. ನನ್ನ ಕ್ಷಮಿಸ್ಬಿಡು ಪೂರ್ಣಿ, ಕ್ಷಮಿಸು ಪ್ಲೀಸ್.